ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಪದೇ ಪದೇ 10% ಬಿದ್ದರೂ ಮತ್ತೆ ಪುಟಿದು ಮೇಲಕ್ಕೆ ಏಳುತ್ತಿರುವ ಇನ್ಫೋಸಿಸ್ ಷೇರುಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. 17ನೇ ತಾರೀಕು ಏಪ್ರಿಲ್ 2023ರಂದು ಇನ್ಫೋಸಿಸ್ ಷೇರು 9% ಕೆಳಗೆ ಬಿತ್ತು. ಅದು ಕ್ಲೋಸಿಂಗ್ ರೇಟ್ನಲ್ಲಿ ಇಂಟ್ರಾಡೇನಲ್ಲಿ 12% ವರೆಗೂ ಕೆಳಗೆ ಬಿದ್ದಿತ್ತು. ಇದು ನೆಗೆಟಿವ್ ರಿಯಾಕ್ಷನ್ ಆಗಿತ್ತು ಮಾರ್ಕೆಟ್ದು. ಯಾಕಂದ್ರೆ ಇನ್ಫೋಸಿಸ್ನ ತ್ರೈಮಾಸಿಕ ರಿಸಲ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ಅನಲಿಸ್ಟ್ಗಳು ಕೂಡ ಅದರ ಬಗ್ಗೆ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಅನ್ನು ವ್ಯಕ್ತಪಡಿಸಿದ್ರು. ಬಹಳ ಜನ ಹೊಸ ಇನ್ವೆಸ್ಟರ್ಸ್ ಅವರ ಜೀವಮಾನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು 10% ಕುಸಿತವನ್ನು ಕಂಡಂತ ಒಂದು ಷೇರನ್ನು. ಆದರೆ ಇದು ಸರಿಯಲ್ಲ. ಬೇಕಾದಷ್ಟು ಸತಿ ಇದೇ ತರ ಷೇರುಗಳು ಬಿದ್ದದ್ದು ಹಿಂದಿನ ದಿನಗಳಲ್ಲಿದ್ದಾವೆ. ಅದೇ ರೀತಿ ಇನ್ಫೋಸಿಸ್ ಕೂಡ ತನ್ನ ಚರಿತ್ರೆಯಲ್ಲಿ 10%ಗಿಂತ ಜಾಸ್ತಿ ಬಿದ್ದಂತ ಹಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮತ್ತು ಯಾವ ರೀತಿ ಮತ್ತೆ ಪುನಃ ಪುಟಿದು ಮೇಲಕ್ಕೆ ಬಂದಿದೆ, ಎಷ್ಟು ದಿನಗಳಲ್ಲಿ, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ಟ್ಯಾಬ್ಲರ್ ಕಾಲಮ್ ಅಲ್ಲಿ. ಇನ್ಫೋಸಿಸ್ ಯಾವ ರೀತಿ 10% ಕೆಳಗೆ ಬಿದ್ದು ಮತ್ತೆ ಪುಟಿದು ಎದ್ದಿದೆ ಆ ಲೆಕ್ಕವನ್ನು ತೆಗೆದುಕೊಂಡದ್ದು 2000 ಇಸ್ವಿಯಿಂದ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ರೆಡಿ ಇದೆ. ಇನ್ಫೋಸಿಸ್ ಸಿಂಗಲ್ ಡೇ ಫಾಲ್ ಆಫ್ ಕ್ಲೋಸ್ ಟು 10% ಆರ್ ಮೋರ್. 8ನೇ ತಾರೀಕು ಮೇ 2000 ಕೆಳಗೆ ಬಿದ್ದದ್ದು -11.3%. ಮತ್ತೆ ರಿಕವರಿ ಆಗಿದ್ದು 42 ದಿನಗಳಲ್ಲಿ. 11th ಏಪ್ರಿಲ್ 2001 -16%, 13 ದಿನ. 12ನೇ ತಾರೀಕು ಏಪ್ರಿಲ್ 2001 -11%, ಕೇವಲ 6 ದಿನದಲ್ಲಿ ಮತ್ತೆ ಪುಟಿದು ಎದ್ದಿದೆ. 27ನೇ ತಾರೀಕು ಏಪ್ರಿಲ್ 2001 -11.6%, 3 days. 15 June 2001 -10.42%, 27 days. 3rd July 2001 -11.79. ಮತ್ತೆ ಪುಟಿದು ಮೇಲಕ್ಕೆ ಹೋಗ್ಲಿಕ್ಕೆ ಬೇಕಾಗಿದ್ದು 8 ದಿನ ಮಾತ್ರ. 17ನೇ ತಾರೀಕು ಸೆಪ್ಟೆಂಬರ್ 2001 -10%, 25 days for recovery. 21st September 2001 -10%, 4 days. 10th April 2003 -26.55%, ಮತ್ತೆ 147 ದಿನ ಬೇಕಾಯಿತು. 11th April 2003 -13%, ಮೇಲಕ್ಕೆ ಹೋಗಿದ್ದು 5 ದಿನದ ಮೇಲೆ. 17th May 2004 -11.22, ಮೇಲಕ್ಕೆ ಹೋಗಿದ್ದು 7 ದಿನದಲ್ಲಿ. 19th May 2009 -13.40, ಮೇಲಕ್ಕೆ ಹೋಗಿದ್ದು 21 ದಿನದಲ್ಲಿ. 15ನೇ ತಾರೀಕು ಏಪ್ರಿಲ್ 2011 -9.60, ಮೇಲಕ್ಕೆ ಹೋಗಿದ್ದು 913 ದಿನ. 13ನೇ ತಾರೀಕು ಏಪ್ರಿಲ್ 2012 -12.66, ಮೇಲಕ್ಕೆ ಹೋಗ್ಲಿಕ್ಕೆ 276 ದಿನ ಆಯಿತು. 12ನೇ ತಾರೀಕು ಏಪ್ರಿಲ್ 2013 -22.02, 104 ದಿನ. 18ನೇ ತಾರೀಕು ಆಗಸ್ಟ್ 2017 -9.56, 119 ದಿನ. 22nd ಅಕ್ಟೋಬರ್ 2019 -16.19, ಮೇಲಕ್ಕೆ ಹೋಗಿದ್ದು 87 ದಿನದಲ್ಲಿ. 23ನೇ ತಾರೀಕು ಮಾರ್ಚ್ 2020 ಕೊರೋನಾ ಕ್ರ್ಯಾಶ್ ಮೈನಸ್ ಆಗಿದ್ದು 10.04, ಮೇಲಕ್ಕೆ ಹೋಗಿದ್ದು ಒಂದೇ ದಿನದಲ್ಲಿ. ಆದ್ದರಿಂದ ಇನ್ಫೋಸಿಸ್ ಅಂದಾಜು 26% ವರೆಗೂ ಒಂದೇ ದಿನದಲ್ಲಿ ಕೆಳಗೆ ಬಿದ್ದಿದೆ. ಅದಲ್ಲದೇ 10-12% ಅಂತೂ ಬಹಳ ಕಾಮನ್. ಕೆಳಗೆ ಬಿದ್ದಾಗ ನಮಗನ್ಸುತ್ತೆ ಇದೇನು ಪ್ರಪಂಚವೇ ಎಂಡಾಯಿತು ಅಂತ. ಮತ್ತೆ ಮೇಲಕ್ಕೆ ಹೋದಾಗ ಅನ್ಸುತ್ತೆ ಇಷ್ಟು ಈಸಿಯಾಗಿ ಮೇಲಕ್ಕೆ ಹೋಯ್ತಲ್ಲ ಅಂತ. ಆದ್ದರಿಂದ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಬೇಕು. ಯಾವುದಾದ್ರೂ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಅದು ಕೆಳಗೆ ಬಿದ್ದರೆ ಮತ್ತೆ ಪುನಃ ರಿಕವರಿ ಆಗುವುದು ಗ್ಯಾರಂಟಿ. ಇನ್ಫೋಸಿಸ್ ಸ್ಟಾಕಿನ ರಿಟರ್ನ್ಸ್ ಹೂಡಿಕೆದಾರರಿಗೆ 1 ವರ್ಷದ ಕೆಳಗೆ ಹೂಡಿಕೆ ಮಾಡಿದವರಿಗೆ ಈಗ -22%, 3 ವರ್ಷಕ್ಕೆ 24% per annum ಕೊಟ್ಟಿದೆ, 5 ವರ್ಷಕ್ಕೆ 16, 10 ವರ್ಷಕ್ಕೆ 16, 15 ವರ್ಷಕ್ಕೆ 13 ಮತ್ತು 20 ವರ್ಷಕ್ಕೆ ತಲಾ 18% CAGR ಕೊಟ್ಟಿದೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆಯಲ್ಲಿ ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ. ನಿಮ್ಮ ಅನುಭವದಲ್ಲಿ ನೀವು ಯಾವುದಾದ್ರೂ ಬೇರೆ ಶೇರ್ ಕೂಡ 10% ಒಂದೇ ದಿನದಲ್ಲಿ ಕುಸಿದಿದ್ದನ್ನು ನೋಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ಮತ್ತೆ ಎಸ್ ಆದರೆ ಅದು ಯಾವ ಕಂಪನಿ ಅಂತಲೂ ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ.
ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.